ಕಬ್ಬಿನಿಂದ ಇಥನಾಲ್ ತಯಾರಾಗೋದ್ರಿಂದ ಒಂದು ರೈತರಿಗೆ ದೊಡ್ಡ ಲಾಭ. ಹೆಂಗಂದರೆ ಕಬ್ಬಿನಿಂದ ಇಥನಾಲ್ ತಯಾರಾಗ್ತದೆ, ಮೆಕ್ಕೆಜೋಳದಿಂದ ಇಥನಾಲ್ ತಯಾರಾಗ್ತದೆ, ಅಕ್ಕಿಯಿಂದ ಇಥನಾಲ್ ತಯಾರಾಗ್ತದೆ. ಇವತ್ತು ನಮ್ಮದೇ ಕಾರ್ಖಾನೆ ಇದೆ, ನಾವು ಮೂರೂರಿಂದಲೂ ಇವತ್ತು ಇಥನಾಲ್ ತಯಾರು ಮಾಡ್ತಾಯಿದ್ವಿ. ಆ ದುರ್ದೈವ ಅಂದರೆ ಈ ವರ್ಷ ನಮ್ಮದೇ ಒಂದು ಉದಾಹರಣೆ ಹೇಳೋದಾದ್ರೆ 12 ಕೋಟಿ ಲೀಟ್ರ್ ಪ್ರತಿ ವರ್ಷ ನಮ್ಮ ಒಂದು ಉತ್ಪಾದನೆ ಆಗೋಷ್ಟು ಸಾಮರ್ಥ್ಯ ಇದೆ. ಆದರೆ ಇವತ್ತು ನಮಗೆ ಟೆಂಡರ್ ಆಗಿದ್ದು ಕೇವಲ 3 ಕೋಟಿ, ಅಂದರೆ 1/4 ಆಗಿದೆ. ಅದೇ ಉತ್ತರ ಭಾರತದಲ್ಲಿರುವಂಥವ್ರಿಗೆ ಹೆಚ್ಚಿನ ಒಂದು ಅಲಾಟ್ಮೆಂಟ್ ಆಗಿದೆ. ದಕ್ಷಿಣ ಭಾರತದ ಏನು ಇಥನಾಲ್ ಕಾರ್ಖಾನೆಗಳಿಗೆ ಕಡಿಮೆ ಅಲಾಟ್ಮೆಂಟ್ ಆಗಿದೆ. ಇದರಿಂದ ದಕ್ಷಿಣ ಭಾರತದ ಏನು ಇಥನಾಲ್ ತಯಾರು ಮಾಡುವಂಥ ಕೈಗಾರಿಕೆಗಳಿಗೆ ಭಾರಿ ಪಟ್ಟು ಬಿದ್ದಿದೆ. ಅದಕ್ಕೆ ಈಗೇನು E20 ಏನು ಮಾಡಿದ್ದಾರೆ, ಅದನ್ನು E27 ಅಂತಾರೆ. 27% ಪೆಟ್ರೋಲ್ದಲ್ಲಿ ಮಿಕ್ಸ್ ಮಾಡುವಷ್ಟು ಯೋಗ್ಯ ಇದೆ ಅನ್ನೋಂಥದ್ದನ್ನು ಈಗಾಗಲೇ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಜಾರಿ ಮಾಡಿದೆ. ನಾನಿಷ್ಟೇ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಆ E27 ಏನು 27% ಏನು ಪೆಟ್ರೋಲ್ಗೆ ಏನು ಮಿಶ್ರಣ ಮಾಡಬೇಕಾಗಿದೆ. ಮತ್ತು ಡೀಸೆಲ್ನಲ್ಲೂ ಸಹ ಇವತ್ತು ಅದನ್ನು ಮಿಶ್ರಣ ಮಾಡ್ಬೋದು ಅಂತೇಳಿ ಮೊನ್ನೆ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಇದು ಆಗಿಬಿಟ್ರೆ ಸುಮಾರು ವರ್ಷಕ್ಕೆ 3 ರಿಂದ 4 ಲಕ್ಷ ಕೋಟಿ ಡಾಲರು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಉಳಿತದೆ. ಈ ರೀತಿ ತಪ್ಪು ಕಲ್ಪನೆ ಕೊಟ್ಟು ಇವತ್ತು ಒಂದು ವೇಳೆ ಇಥನಾಲ್ ಮೇಲೆ ಏನಾದರೂ ಸರಿಯಾಗಿ ಪೆಟ್ರೋಲಿಯಂ ಕಂಪ್ನಿಗಳು ತೊಗೋದೇ ಇದ್ದರೆ ಮುಂದಿನ ಸಲ ಕಬ್ಬಿಗೆ ಮೆಕ್ಕೆಜೋಳಕ್ಕೆ ಬೆಲೆ ಮತ್ತೆ ಕುಸಿಯುವಂಥ ಲಕ್ಷಣ ಇರೋದ್ರಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳೇ ಅದರ ಅಧ್ಯಕ್ಷರೋದನ್ನ ನೇರವಾಗಿ ಪ್ರಧಾನಮಂತ್ರಿಗಳು ಇದನ್ನು ಸಮಸ್ಯೆನ ಬಗೆಹರಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಅಂದರೆ ಇಥನಾಲ್ ತಯಾರಾಗೋದ್ರಿಂದ ಒಂದು ರೈತರಿಗೆ ದೊಡ್ಡ ಲಾಭ. ಹೆಂಗಂದರೆ ಕಬ್ಬಿನಿಂದ ಇಥನಾಲ್ ತಯಾರಾಗ್ತದೆ, ಮೆಕ್ಕೆಜೋಳದಿಂದ ಇಥನಾಲ್ ತಯಾರಾಗ್ತದೆ, ಅಕ್ಕಿಯಿಂದ ಇಥನಾಲ್ ತಯಾರಾಗ್ತದೆ. ಇವತ್ತು ನಮ್ಮದೇ ಕಾರ್ಖಾನೆ ಇದೆ, ನಾವು ಮೂರೂರಿಂದಲೂ ಇವತ್ತು ಇಥನಾಲ್ ತಯಾರು ಮಾಡ್ತಾಯಿದ್ವಿ. ಆ ದುರ್ದೈವ ಅಂದರೆ ಈ ವರ್ಷ ನಮ್ಮದೇ ಒಂದು ಉದಾಹರಣೆ ಹೇಳೋದಾದ್ರೆ 12 ಕೋಟಿ ಲೀಟ್ರ್ ಪ್ರತಿ ವರ್ಷ ನಮ್ಮ ಒಂದು ಉತ್ಪಾದನೆ ಆಗೋಷ್ಟು ಸಾಮರ್ಥ್ಯ ಇದೆ. ಆದರೆ ಇವತ್ತು ನಮಗೆ ಟೆಂಡರ್ ಆಗಿದ್ದು ಕೇವಲ 3 ಕೋಟಿ, ಅಂದರೆ 1/4 ಆಗಿದೆ. ಅದೇ ಉತ್ತರ ಭಾರತದಲ್ಲಿರುವಂಥವ್ರಿಗೆ ಹೆಚ್ಚಿನ ಒಂದು ಅಲಾಟ್ಮೆಂಟ್ ಆಗಿದೆ. ದಕ್ಷಿಣ ಭಾರತದ ಏನು ಇಥನಾಲ್ ಕಾರ್ಖಾನೆಗಳಿಗೆ ಕಡಿಮೆ ಅಲಾಟ್ಮೆಂಟ್ ಆಗಿದೆ. ಇದರಿಂದ ದಕ್ಷಿಣ ಭಾರತದ ಏನು ಇಥನಾಲ್ ತಯಾರು ಮಾಡುವಂಥ ಕೈಗಾರಿಕೆಗಳಿಗೆ ಭಾರಿ ಪಟ್ಟು ಬಿದ್ದಿದೆ. ಅದಕ್ಕೆ ಈಗೇನು E20 ಏನು ಮಾಡಿದ್ದಾರೆ, ಅದನ್ನು E27 ಅಂತಾರೆ. 27% ಪೆಟ್ರೋಲ್ದಲ್ಲಿ ಮಿಕ್ಸ್ ಮಾಡುವಷ್ಟು ಯೋಗ್ಯ ಇದೆ ಅನ್ನೋಂಥದ್ದನ್ನು ಈಗಾಗಲೇ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಜಾರಿ ಮಾಡಿದೆ. ನಾನಿಷ್ಟೇ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಆ E27 ಏನು 27% ಏನು ಪೆಟ್ರೋಲ್ಗೆ ಏನು ಮಿಶ್ರಣ ಮಾಡಬೇಕಾಗಿದೆ. ಮತ್ತು ಡೀಸೆಲ್ನಲ್ಲೂ ಸಹ ಇವತ್ತು ಅದನ್ನು ಮಿಶ್ರಣ ಮಾಡ್ಬೋದು ಅಂತೇಳಿ ಮೊನ್ನೆ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಇದು ಆಗಿಬಿಟ್ರೆ ಸುಮಾರು ವರ್ಷಕ್ಕೆ 3 ರಿಂದ 4 ಲಕ್ಷ ಕೋಟಿ ಡಾಲರು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಉಳಿತದೆ. ಈ ರೀತಿ ತಪ್ಪು ಕಲ್ಪನೆ ಕೊಟ್ಟು ಇವತ್ತು ಒಂದು ವೇಳೆ ಇಥನಾಲ್ ಮೇಲೆ ಏನಾದರೂ ಸರಿಯಾಗಿ ಪೆಟ್ರೋಲಿಯಂ ಕಂಪ್ನಿಗಳು ತೊಗೋದೇ ಇದ್ದರೆ ಮುಂದಿನ ಸಲ ಕಬ್ಬಿಗೆ ಮೆಕ್ಕೆಜೋಳಕ್ಕೆ ಬೆಲೆ ಮತ್ತೆ ಕುಸಿಯುವಂಥ ಲಕ್ಷಣ ಇರೋದ್ರಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳೇ ಅದರ ಅಧ್ಯಕ್ಷರೋದನ್ನ ನೇರವಾಗಿ ಪ್ರಧಾನಮಂತ್ರಿಗಳು ಇದನ್ನು ಸಮಸ್ಯೆನ ಬಗೆಹರಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ.